ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹೊಸ್ಲು ಪೂಜೆ ಮಾಡಿ ಕಾಮಕಸ್ತೂರಿ ಪತ್ರೆ ಇಲ್ಲ ತುಳಸಿ ಪತ್ರೆನ ಇಕ್ಕಿ ಬಾಗಿಲಿಗೆ ಅರಿಶಿನ ಹಚ್ಚಿಬಿಟ್ಟು ಬೆಳಿಗ್ಗೆ ನಾನು ರೆಡಿ ಮಾಡ್ತೀನಿ. ಆಮೇಲೆ ಬಾಗಿಲು ಹೊಸ್ಲು ಇದಾದಮೇಲೆ ನಾನು ಸ್ವಲ್ಪ ತಿಂಡಿಗೆ ಅವಲಕ್ಕಿ ಮಾಡ್ಕೊಂಡಿದ್ದೆ. ಅವಲಕ್ಕಿ ಮಾಡೋದಕ್ಕೆ ವಿಡಿಯೋ ಅಷ್ಟು ಇದು ಮಾಡಲಿಲ್ಲ, ಎಲ್ಲ ರೆಡಿ ಆದಮೇಲೆ ಮಾಡಿಕೊಂಡೆ. ತಿಂಡಿಗೆ ಅವಲಕ್ಕಿ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಖಾರವಾಗಿ ಅವಲಕ್ಕಿ ಮಾಡಿದ್ದೆ. ಹಾಗೆ ಇವತ್ತು ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂತ, ಅದು ನಮ್ಮ ಹೊಲದಲ್ಲೇ ಬಿಟ್ಟಿತ್ತು. ಇಬ್ಬರಿಗೆ ಅಷ್ಟು ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಗೊಜ್ಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಟೊಮೊಟೊ, ಕಾಯಿ ತುರಿ ಮತ್ತು ಬೆಳ್ಳುಳ್ಳಿನ ಹಾಕ್ಬಿಟ್ಟು ರುಬ್ಕೋತೀನಿ. ಸ್ವಲ್ಪ ಅಷ್ಟು ನೈಸಿಗೆ ನಾನು ಮಾಡ್ಕೊಳ್ಳಲ್ಲ, ಸ್ವಲ್ಪ ತರಿ ಇರೋ ಹಾಗೆ ರುಬ್ಕೊತೀನಿ. ರುಬ್ಕೊಂಡ್ಬಿಟ್ಟು ಅದನ್ನು ಒಂದು ಕಡೆ ಇಟ್ಕೊಂಡು ಆಮೇಲೆ ಬೆಂಡೆಕಾಯಿ ಹಚ್ಚಿಬಿಟ್ಟು ಅದನ್ನು ಫ್ರೈ ಮಾಡಿಬಿಟ್ಟು ಸ್ವಲ್ಪ ಅದು ಲೋಳೆ ಇರುತ್ತಲ್ಲ ಅದೆಲ್ಲ ಹೋಗಬೇಕು. ಫ್ರೈ ಮಾಡಿಬಿಟ್ಟು ಆಮೇಲೆ ಒಗ್ಗರಣೆಗೆ ಎಣ್ಣೆ ಮತ್ತು ಸಾಸಿವೆನ ಹಾಕಿ ಅದು ಚಿಟಪಟ ಅಂತ ಸಾಸಿವೆ ಸಿಡಿಬೇಕು. ಇಲ್ಲಾಂದ್ರೆ ಹಂಗೆ ಹಾಕಿದ್ರೆ ತಿನ್ನುವಾಗೆಲ್ಲ ಹಂಗಂಗೆ ಸಿಗ್ತಾ ಇರ್ತೈತೆ ಅದು ಸಾಂಬಾರಲ್ಲಿ. ಅದಕ್ಕೆ ಅದು ಚಿಟ ಅಂತ ಸಿಡಿಯೋ ಹಾಗೆ ಇದು ಮಾಡ್ಕೊಂಡ್ಮೇಲೆ ಬೆಂಡೆಕಾಯಿ ಹಾಕ್ತೀನಿ. ಈಗ ಕರಿಬೇವು ಮತ್ತು ಸಾಸಿವೆ ಎರಡು ಫ್ರೈ ಆದಮೇಲೆ ಬೆಂಡೆಕಾಯಿ ಹಾಕಿ ಬೆಂಡೆಕಾಯಿನ ಸ್ವಲ್ಪ ಫ್ರೈ ಮಾಡ್ತೀನಿ ಎಣ್ಣೆಲಿ. ಆವಾಗಲೇ ಹುರಿದಿರ್ತೀನಿ ನಾನು. ಅದನ್ನು ಇನ್ನೊಂದು ಸರಿ ಹುರಿದ್ಬಿಟ್ಟು ಆಮೇಲೆ ರುಬ್ಬಿರೋವಂಥ ಮಸಾಲೆನ ಹಾಕ್ಬಿಟ್ಟು ಸಾಂಬಾರು ಗೊಜ್ಜು ಥರ ಮಾಡ್ಕೊತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಾಡ್ಕೊಬೋದು. ಅದಕ್ಕೂ ಮುಂಚೆ ಫಸ್ಟು ನೀವು ಗೊಜ್ಜನ್ನ ಹಸಿದ್ರಲ್ಲೇ ಸ್ವಲ್ಪ ಹುರ್ಕೋಬೇಕು ಎಣ್ಣೆಯಲ್ಲಿ. ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಮೀಡಿಯಮಾಗಿ ಸೇರಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ರೆಡಿ ಆಗುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಹೊಲ್ದಲ್ಲಿ ಹೋಗಿ ಸ್ವಲ್ಪ ಹುಲ್ಲು ಕೀಳೋದಿತ್ತು. ಹಾಗಾಗಿ ನಾನು ಹೊಲ್ದ ಹತ್ರ ಹೋದೆ. ಬದನೆ ಗಿಡದಲ್ಲಿ ಹುಲ್ಲು ಕಿತ್ತಿದ್ವಿ ಆಲ್ರೆಡಿ, ಇನ್ನು 4 ಸಾಲು ಬಾಕಿ ಇತ್ತು. ನೋಡಿ ಇದನ್ನೆಲ್ಲ ಕಿತ್ತಿದ್ವಿ ಆವಾಗಲೇ. ಅಂದರೆ ಒಂದು 2 ಡೇಸ್ 3 ಡೇಸಿಂದನೂ ನಾವು ಕೀಳ್ತಾನೆ ಇದ್ವಿ. ಇನ್ನೊಂದು 4 ಸಾಲು ಬ್ಯಾಲೆನ್ಸ್ ಇತ್ತು ಆ ಕಡೆ ಇರೋದು, ಅದನ್ನು ಕೀಳೋಣ ಅಂತ ಕೂತ್ಕೊಂಡೆ. ಆದರೆ ಅದು ಗಟ್ಟಿ ಇದ್ದಿದ್ದರಿಂದ ಕಟ್ ಆಗ್ತಾಯಿತ್ತು. ಅದಕ್ಕೆ ನೀರು ಆನ್ ಮಾಡಿಬಿಟ್ಟು ಬೇರೆ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಬದನೆ ಗಿಡ ನೋಡಿರಿ ಇದು ಇಷ್ಟ ಆಗಿದೆ. 4 ಸಾಲು ಬಾಕಿಗೆ ನೀರು ಬಿಟ್ಟಿದ್ದೀನಿ, ಅದನ್ನು ಕೀಳಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇನ್ನು ಗೊಬ್ಬರನೇ ನಾವು ಕೊಟ್ಟಿಲ್ಲ ಅದಕ್ಕೆ, ಆದರೆ ತುಂಬ ಚೆನ್ನಾಗಿ ಬಂದಿದೆ. ಈಗ ಇದು ನಿಂಬೆ ಗಿಡ, ಬದನೆ ಗಿಡದಲ್ಲೇ ಇರೋದು ನಿಂಬೆ ಗಿಡ, ಅದು ಚೆನ್ನಾಗಿ ಬಂದಿದೆ. ಅದು ಇಷ್ಟು ದಿನ ಬರ್ತಿರ್ಲಿಲ್ಲ, ನೀರು ಅದಕ್ಕೆ ಪಾಪ ಹೋಗ್ತಾ ಇರಲಿಲ್ಲ, ಅದಕ್ಕೆ ಬಂದಿರಲಿಲ್ಲ. ಪಪ್ಪಾಯ ಗಿಡದ ನೆರಳಿಗೆ ಬಂದಿದೆ.